ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ನೈಯಪ್ಪ. ಇದೊಂದು ಕೇರಳದ ಸಾಂಪ್ರದಾಯಿಕ ತಿಂಡಿ ಅಂತ ಕೂಡ ಹೇಳ್ಬೋದು. ಈ ಕಡೆ ಮ್ಯಾಂಗ್ಳೂರು ಹಾಗೆ ಮಲೆನಾಡು ಸೈಡಲ್ಲೂ ಕೂಡ ಮಾಡ್ತಾರೆ, ನಮ್ಮ ಅಜ್ಜಿ ಮನೆಯಲ್ಲಂತೂ. ಸೊ ಇದು ಏನಾದರೂ ಸ್ಪೆಷಲ್ ಇವೆಂಟ್ ಅಂದರೆ ಇದೇ ಫಸ್ಟ್ ಮಾಡ್ತಿದ್ದು, ಅದೇ ನೈಯಪ್ಪ. ಸೊ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು ನೆನೆಸಿಟ್ಟಿರೋವಂಥ ಅಕ್ಕಿ ತೊಗೊಂಡಿದ್ದೀನಿ. 1.5 ಕಪ್ ಆಗುವಷ್ಟು ನೆನೆಸಿಟ್ಟು, ಒಂದು 2 ಗಂಟೆಗಳ ಕಾಲ ನೆನೆಸಿಟ್ಟಿರೋವಂಥ ಅಕ್ಕಿನ ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಕಾಯಿ ತುರಿ, ಇದನ್ನು ಸ್ವಲ್ಪ ಹಾಗೆ ಕ್ರಷ್ ಮಾಡ್ಕೊಳ್ಳೋಣ. ಹಾಗೆ 1 ಕಪ್ಪು ಬೆಲ್ಲನ ನಾವು ಮೊದಲು ಅಂದರೆ ಕರಗಿಸ್ಕೊಳ್ಳೋಣ. ಪಾಕ ಮಾಡೋದು ಬೇಡ, ಕರಗಿಸ್ಕೊಂಡ್ರೆ ಸಾಕು. ಸ್ವಲ್ಪ ನೀರು ಹಾಕಿ, ಒಂದು 2 ಬೆಲ್ಲ ಕರಗೋಷ್ಟು ನೀರು ಹಾಕಿ ಇದನ್ನು ನಾವು ಕರಗಿಸ್ಕೊಳ್ಳೋಣ. ಸಾಂಪ್ರದಾಯಿಕ ತಿಂಡಿ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ ಅಲ್ವಾ? ಸೊ ಒಂದ್ಸಲಿ ಮಾಡಿ ನೋಡಿ. ಸೊ ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ. ಇದು ತಣ್ಣಗಾದ್ಮೇಲೆ ನಾವು ರುಬ್ಬಿದ್ವಲ್ಲ, ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋ. ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಲೇಬೇಡಿ. ಈ ಬೆಲ್ಲದ ನೀರಿನ ಇದನ್ನು ನಾವು ರುಬ್ಕೋಬೇಕು. ನಾನು ಇದಕ್ಕೆ ಸ್ವಲ್ಪ ಒಂದು 2ರಿಂದ 3 ಏಲಕ್ಕಿನ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ನಾವು ಇಡ್ಲಿಗೆ ಯಾವ ರೀತಿ ರುಬ್ಕೊಳ್ತೀವಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ. ಸೊ ಇಲ್ಲಿ ರುಬ್ಕೊಂಡಿರೋವಂಥ ಮಿಶ್ರಣ ನಾನಿಲ್ಲಿ ತಗೊಳ್ತಿದ್ದೀನಿ. ಸೊ ಇದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಂದು ಕಪ್ ಸಕ್ಕರೆ ಇದು ಕರೆಕ್ಟ್ ಆಗುತ್ತೆ. ಹಾಗೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನ್. ಹಾಗೆ ಇದು ಲೂಸ್ ಆಗಿದೆ ಸ್ವಲ್ಪ ಕನ್ಸಿಸ್ಟೆನ್ಸಿ. ಸೊ ಅದಕ್ಕೆ ನಾನು ಇಲ್ಲಿ 2 ಟೀ ಸ್ಪೂನಷ್ಟು ಮೈದಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಗಂಟಿರಬಾರ್ದು. ಸೊ ಆ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕು. ಸೊ ಹಾಗೆ ಸ್ವಲ್ಪ ಟೇಸ್ಟಿಗೆ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು, ಬೇಕಾದ್ರೆ ನೀವು ಜೀರಿಗೆ ಹಾಕ್ಕೋಬೋದು, ಬಟ್ ನಾವು ಹಾಕೋದಿಲ್ಲ. ಎಳ್ಳು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದನ್ನು ಒಂದು 2 ಗಂಟೆಗಳ ಕಾಲ ಹೀಗೆ ಇಡಿ. ಸೊ ಮತ್ತೆ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಮೈದಾ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ನಾನು ಆವಾಗಲೇ 1 ಟೀ ಸ್ಪೂನ್, ಹಾಗೆ ಇದು 1 ಟೀ ಸ್ಪೂನ್, ಟೋಟಲ್ 2 ಟೀ ಸ್ಪೂನ್ ಮೈದಾ ಹಾಕ್ಕೊಂಡಿದ್ದೀನಿ. ಇದು 2 ಗಂಟೆಗಳ ಕಾಲ ರೆಸ್ಟ್ ಆದಮೇಲೆ ಈ ಕನ್ಸಿಸ್ಟೆನ್ಸಿ ನೋಡ್ಬೋದು. ಗಂಟಿದ್ರೆ ನೀವು ಬಿಡಿಸ್ಕೊಳ್ಳಿ. ಸೊ ನೆಕ್ಸ್ಟು ಇಲ್ಲಿ ಕಾದಿರೋವಂಥ ಎಣ್ಣೆಗೆ ನಾವು ಇದನ್ನು ಈ ರೀತಿ ಬಿಡೋಣ. ಸೊ ನೋಡ್ಬೋದು, ಎಣ್ಣೆ ಕಾದಿರಲಿ. ಎಣ್ಣೆ ಕಾದಾದಮೇಲೆ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಸೊ ನಾನು ಹೇಳಿರೋ ಅಷ್ಟೇ ಪ್ರಮಾಣನ ನೀವು ತಗೊಂಡ್ರೆ ಇದು ಕರೆಕ್ಟಾಗಿ ಬರುತ್ತೆ. ಸೊ ಇದು ಇವಾಗ ಆಗಿದೆ. ನಾವು ಹಾಗೆ ಉಳಿದಿರೋದನ್ನು ಕೂಡ ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಒಂದು 2ರಿಂದ 3 ನಿಮಗೆ ಕರೆಕ್ಟ್ ಬರೋದಿಲ್ಲ, ಅದಾದಮೇಲೆ ನಿಮಗೆ ಇದು ಸರಿ ಬರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸಲಿ. ಸೊ ಇಲ್ಲಿ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇಷ್ಟ ಆದರೆ ಅಂತಲ್ಲ, ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸೊ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನೋಡಿದ್ರಲ್ಲ, ಎಲ್ಲ ಇಲ್ಲಿ ರೆಡಿ ಆಗಿದೆ. ಸೊ ಒಳಗಡೆ ಕೂಡ ನೋಡ್ಬೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಸೊ ನೋಡಿದ್ರಲ್ಲ, ಅದೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.